ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೀಕೆಂಡ್ ಬಂದೇ ಬಿಟ್ಟು ಏನು ಮಾಡೋದು ಪ್ಲ್ಯಾನು ಅಂತ ಅನ್ಕೋತಾ ಇರಬೇಕಾದ್ರೆ ಮೇಲ್ಕೋಟೆಗೆ ಹೋಗಿ ತುಂಬ ವರ್ಷನೇ ಆಗಿತ್ತು. ಮೇಲ್ಕೋಟೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಮನೆಯನ್ನು ನಾವು ಮಾರ್ನಿಂಗ್ 7:30ಗೆ ಬಿಟ್ವಿ. ಬಸ್ ಸ್ಟಾಪ್ನ 8 o'clockಗೆ ತಲುಪಿದ್ವಿ. ಅಲ್ಲಿಂದ 2 ರೂಟು, ಮೈಸೂರಿಂದ ಮೇಲ್ಕೋಟೆಗೆ 2 ರೂಟ್ ಇರುತ್ತೆ. ಫಸ್ಟ್ ರೂಟು ಮೈಸೂರಿಂದ ಮಂಡ್ಯವನ್ನು ತಲುಪಿ ಅಲ್ಲಿಂದ 30 ಕಿಲೋಮೀಟರು ಮೇಲ್ಕೋಟೆಗೆ ತುಂಬ ಬಸ್ಗಳು ಬರುತ್ತೆ. ನಾವು ಆ ರೂಟಲ್ಲಿ ಹೋಗ್ಬೋದು. 2ನೇ ರೂಟು ಪಾಂಡವಪುರ ರೂಟು. ಪಾಂಡವಪುರ ರೂಟಲ್ಲಿ ಜಕ್ನಳ್ಳಿ ಸ್ಟಾಪಲ್ಲಿ ಇಳ್ಕೊಂಡು 1-1.25 ಗಂಟೆ ಆಗ್ಬೋದು. ಅಲ್ಲಿ ಇಳಿದು ತುಂಬ ಮೇಲ್ಕೋಟೆ ಬಸ್ಗಳು ಬರುತ್ತೆ. ಆ ಮೇಲ್ಕೋಟೆ ಬಸ್ಸನ್ನು ಹತ್ತಿ ನಾವು ಮೇಲ್ಕೋಟೆಯನ್ನು ತಲುಪಿದ್ವಿ. ಇದು ಮೇಲ್ಕೋಟೆ ಬಸ್ ಸ್ಟಾಪು. ಅಲ್ಲಿಂದ ಸುಮಾರು ಆಟೋಗಳಿರ್ತವೆ. ನಾವು ಪ್ಲೇಸ್ಗಳನ್ನ ವಿಸಿಟ್ ಮಾಡೋದಕ್ಕೆ ಆಟೋಗಳನ್ನ ನಾವು ಯುಟಿಲೈಸ್ ಮಾಡ್ಕೋಬೋದು. 6 ಪ್ಲೇಸಸ್ನ ವಿಸಿಟ್ ಮಾಡಿಸಿ ಕೊಡ್ತೇವೆ ಅಂತ ಹೇಳಿದ್ರು. ನಾವು ಫಸ್ಟ್ ವಿಸಿಟ್ ಮಾಡಿದ ಪ್ಲೇಸು ಕಲ್ಯಾಣಿ ಕೊಳ. ನೀರು ತುಂಬ ಕ್ಲೀನಾಗಿ ಕಾಣಿಸ್ತಾ ಇತ್ತು. ತುಂಬ ಮೀನುಗಳಿದ್ವು. ಕಲ್ಯಾಣಿ ಕೊಳದಿಂದ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದ ಗೋಪುರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಕಲ್ಯಾಣಿ ಕೊಳ ನಂತರ ನಾವು ಯೋಗ ನರಸಿಂಹಸ್ವಾಮಿ ದೇವಸ್ಥಾನದ ಬೆಟ್ಟದ ಕಡೆ ಹೊರಟ್ವಿ. ಸ್ಟೆಪ್ಸ್ನ ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ತುಂಬಾ ಸ್ಟೆಪ್ಸ್ ಇತ್ತು. ಅಷ್ಟು ಈಸಿ ಏನಲ್ಲ, ಬಿಕಾಸ್ ನಾವು ಮಾರ್ನಿಂಗ್ ತಿಂಡಿನೂ ಸಹ ತಿಂದಿರಲಿಲ್ಲ. ಸೊ ಹತ್ತುವಾಗ ಅಫ್ಕೋರ್ಸ್ ಸ್ವಲ್ಪ ಆಯಾಸ ಆಗೇ ಆಗುತ್ತೆ ಯಾರಿಗೇ ಆಗಿದ್ರು. ಮತ್ತು ಸ್ಟೆಪ್ಸ್ಗಳನ್ನೆಲ್ಲ ಹತ್ತಿ ಅಭ್ಯಾಸ ಇರೋದಿಲ್ಲ ಅಲ್ವಾ. ಸಡನ್ನಾಗಿ ಸ್ಟೆಪ್ಸ್ ಹತ್ತೀನಿ ತುಂಬ ಸ್ಟೆಪ್ಸ್ನ ಅಂತ ಅಂದರೆ ಅಫ್ಕೋರ್ಸ್ ಕಾಲು ನೋವು ಬಿಡುತ್ತೆ, ಆಯಾಸ ಆಗುತ್ತೆ. ತಿಂಡಿನೂ ತಿಂದಿಲ್ಲ ಅಂತಂದರೆ ಎನರ್ಜಿನೂ ಇರೋದಿಲ್ಲ. ಇಟ್ಸ್ ಓಕೆ, ಅಪರೂಪಕ್ಕೆ ಹತ್ತೀವಿ, ಖುಷಿ ಆಗುತ್ತೆ ದೇವ್ರ ದರ್ಶನ ಮಾಡ್ತೀವಿ ಅಂತ ಅಂದರೆ. ಅಲ್ಲಿ ತುಂಬ ಕೋತಿಗಳು ಮತ್ತು ಮೇಕೆಗಳಿದ್ವು. ಪಾಪ ಅವಕ್ಕೆ ಹೊಟ್ಟೆ ಹಸಿವಾಗಿತ್ತಲ್ಲ. ಸೊ ಕೋತಿಗಳು ಏನು ಮಾಡ್ತಾಯಿದ್ವು ಅಂದರೆ ಬ್ಯಾಗ್ಗಳನ್ನ ಕಿತ್ಕೊಂಡು ಅಲ್ಲಿ ಬಾಳೆಹಣ್ಣು ಕಾಯಿ ತೊಗೊಂಡು ಬಾಳೆಹಣ್ಣು ತಿನ್ನೋದು ಆ ಥರ ಮಾಡ್ತಾಯಿದ್ವು. ಫೋನ್ ಸಹ ಕಿತ್ಕೊಂಡ್ಬಿಡ್ತಿದ್ವು. ಸೊ ಹುಷಾರಾಗಿರಬೇಕಾಗಿತ್ತು, ನಾವು ಫೋನ್ನ ಸೇಫ್ ಮಾಡ್ಕೊಬೇಕಾಗಿತ್ತು. ಅಂತೂ ಇಂತೂ ಯೋಗ ನರಸಿಂಹಸ್ವಾಮಿ ದೇವಸ್ಥಾನವನ್ನು ತಲುಪಿದ್ವಿ. ಮೇಕೆಗಳು ತುಂಬ ಇದ್ವು. ನಾನು ಅಪರೂಪದಲ್ಲಿ ನೋಡಿದ್ದು ಮೇಕೆಗಳನ್ನ ದೇವಸ್ಥಾನದಲ್ಲೆಲ್ಲ. ಇದೆ ಫಸ್ಟ್ ಟೈಮ್ ಅಂದ್ಕೊಳ್ತೀನಿ ಬೆಟ್ಟದ ಹತ್ರ ಎಲ್ಲ ನೋಡಿದ್ದು. ಒಳಗಡೆ ಹೋಗ್ತಾ ಇದ್ದೀವಿ ನೋಡಿ ದೇವಸ್ಥಾನಕ್ಕೆ. ಇದು ಗರ್ಭಗುಡಿಯ ವಿಡಿಯೋ. ಫೋಟೋಸ್ ತೆಗಿಯೋಂಗಿಲ್ಲ, ಆದರೂ ನಾನು ತೊಗೊಂಡೆ. ಬೈತಾರೆ ಫೋಟೋಸ್ ತೊಗೋಬೇಡಿ ಅಂತ ಅಂತಾರೆ. ಬಟ್ ಅಂದರೆ ಒಂದು ಮೆಮೊರಿ ಇರುತ್ತೆ ಫೋಟೋಸ್ನ ವೀಡಿಯೋಸ್ನ ತೊಗೊಂಡ್ರೆ ನಾವೆಲ್ಲಾದರೂ ಹೋದಾಗ, ಅದಕ್ಕೋಸ್ಕರ ತೊಗೊಂಡೆ. ನಂತರ ನಾವು ಚೆಲುವನಾರಾಯಣ ಸ್ವಾಮಿಯ ದೇವಸ್ಥಾನವನ್ನು ತಲುಪಿದ್ವಿ. ಇಲ್ಲಿ ಜನ ತುಂಬ ಇದ್ದರು, ರಶ್ ಇತ್ತು. ಬೆಟ್ಟದಲ್ಲಿರುವ ದೇವಸ್ಥಾನಕ್ಕಿಂತ ಈ ಚೆಲುವನಾರಾಯಣ ಸ್ವಾಮಿಯ ದೇವಸ್ಥಾನದಲ್ಲಿ ತುಂಬ ಜನ ಕಾಣಿಸಿದ್ರು. ಇದು ಗರುಡಗಂಬ. ನಾನು ಗರ್ಭಗುಡಿಯ ಒಂದು ಫೋಟೋನ ಅಥವಾ ವಿಡಿಯೋನ ತೊಗೋಬೇಕು ಅಂತ ಟ್ರೈ ಮಾಡಿದೆ, ಹಾಗೆಯೇ ತೊಗೊಂಡೆ. ಅಷ್ಟಾಗಿ ಕ್ಲಾರಿಟಿ ಬರಲಿಲ್ಲ, ಯಾಕೆಂದರೆ ತುಂಬ ಜನ ಇದ್ದರು. ಫೋನನ್ನು ನಾವು ಯೂಸ್ ಮಾಡೋ ಹಾಗಿಲ್ಲ ಈ ಒಂದು ದೇವಸ್ಥಾನದಲ್ಲಿ. ಅಂದ್ರೂ ಪುರೋಹಿತರಿಗೆ ಮತ್ತು ಪೊಲೀಸರ ಕಣ್ಣು ತಪ್ಪಿಸಿ ನಾವು ವಿಡಿಯೋನ ಮಾಡಿಕೊಂಡ್ವಿ. ಹಾಗೆಯೇ ಕಲ್ಲಿನಲ್ಲಿ ನಿರ್ಮಾಣಗೊಂಡಿರುವಂತಹ ಈ ಒಂದು ದೇವಸ್ಥಾನ ಕಂಬಗಳು ನೋಡಲು 2 ಕಣ್ಣು ಸಾಲದು. ಕರ್ನಾಟಕದ ಶಿಲ್ಪಿಗಳು ಮಹಾನ್ ಪ್ರತಿಭಾವಂತರು ಅಂತ ಈ ಥರ ಕಲ್ಲಿನ ಶಿಲೆಗಳನ್ನು ನೋಡಿದ್ರೆ ನಮಗೆ ತಿಳಿಯುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಕಲ್ಲಿನಿಂದ ನಿರ್ಮಾಣಗೊಂಡಂತಹ ದೇವಾಲಯ ತುಂಬ ಚೆನ್ನಾಗಿದೆ. ನನಗಂತೂ ಖುಷಿಯಾಯಿತು ದೇವಸ್ಥಾನಕ್ಕೆ ಹೋಗಿದ್ದು. ನಂತರ ನಾವು ಅಕ್ಕನ ಕೊಳ, ತಂಗಿಯ ಕೊಳವನ್ನು ತಲುಪಿದ್ವಿ. 2 ಕೊಳದಲ್ಲಿ ನೀರು ಶುದ್ಧವಾಗಿತ್ತು. ತುಂಬ ಮೀನುಗಳಿದ್ವು. ಅಲ್ಲಿ ನಾವು ಕಾಲು ತೊಳೆಯೋ ಹಾಗಿಲ್ಲ, ಯಾಕೆ ಅಂತಂದರೆ ದೇವಸ್ಥಾನಕ್ಕೆ ಆ ನೀರನ್ನು ಬಳಸ್ತಾರೆ. ಫೋಟೋಸ್ನ ತೊಗೊಂಡ್ವಿ, ಆದರೆ ಪ್ಲೇಸನ್ನು ನಾವು ಶುದ್ಧವಾಗಿ ನೋಡ್ಕೋಬೇಕು ಅಂತ ಅಂದರೆ ಕ್ಲೀನಾಗಿ ಇಟ್ಕೋಬೇಕು. ಅಲ್ಲಿ ನಾವು ಯಾವುದೇ ಕಸವನ್ನು, ಯಾವುದೇ ವಸ್ತುವನ್ನು ಹಾಕಬಾರ್ದು. ನಂತರ ರಾಯಗೋಪುರವನ್ನು ತಲುಪಿದ್ವಿ. ಶೂಟಿಂಗ್ ಸ್ಪಾಟ್ ಅಂತಲೇ ಹೆಸರುವಾಸಿಯಾಗಿರುವಂಥ ಈ ಒಂದು ಸ್ಥಳದಲ್ಲಿ ತುಂಬಾ ಶೂಟಿಂಗ್ಸ್ ನಡೀತಾ ಇರ್ತವೆ. ನಾವು ಹೋದ ದಿನ ಯಾವುದೇ ಶೂಟಿಂಗ್ ನಡೀತಾ ಇರಲಿಲ್ಲ. ನಾವೇ ತುಂಬ ಫೋಟೋಸ್ ವೀಡಿಯೋಸ್ನ ತೊಗೊಂಡ್ವಿ. ನಂತರ ಧನುಷ್ಕೋಟಿಯನ್ನು ತಲುಪಿದ್ವಿ. ರಾಮ ಲಕ್ಷ್ಮಣ ಸೀತಾಮಾತೆ
ವಿಸಿಟ್ ಮಾಡಿದಂತಹ ಪ್ಲೇಸ್ ಇದು. 14 ವರ್ಷದ ವನವಾಸದ ಸಮಯದಲ್ಲಿ ಸೀತಾಮಾತೆಗೆ ನೀರು ಕುಡಿಬೇಕು ಅಂತ ಅನ್ನಿಸ್ದಾಗ ರಾಮನು ತನ್ನಲ್ಲಿರುವಂತಹ ಧನುಷನ್ನು ಉಪಯೋಗಿಸಿ ನೀರನ್ನು ಬರುವಂತೆ ಮಾಡಿದಂತಹ ಸ್ಥಳ ಇದು. ಅದಕ್ಕೆ ಧನುಷ್ಕೋಟಿ ಅಂತ ಹೆಸರು ಬಂದಿದ್ದು ಅದೇ ಕಾರಣಕ್ಕೆ. ಇಲ್ಲೇ ಲೆಫ್ಟಲ್ಲಿ ನೋಡಿದ್ರೆ ನೀರಿರುವಂಥ ಸ್ಥಳ ಕಾಣಿಸುತ್ತೆ. ಬಟ್ ಇನ್ನೊಂದು ಸ್ವಲ್ಪ ಮುಂದೆ ಇಳಿದು ಲೆಫ್ಟ್ ಹೋದರೆ ನೀರಿರುವಂತಹ ಸ್ಥಳ ಸಿಗುತ್ತೆ. ಇದೇ ನೋಡಿ ನೀರಿರುವಂತಹ ಸ್ಥಳ. ಅಕ್ಕಪಕ್ಕ ನೋಡಿದ್ರೆ ಬೆಟ್ಟ ಗುಡ್ಡ ಅದೇ ಥರ ಕಾಣಿಸೋದು. ನೋಡಿ ಎಷ್ಟು ಚೆನ್ನಾಗಿದೆ ಪ್ಲೇಸು. ನಂತರ ನಾವು ಬೆಳಗ್ಗೆ ತಿಂಡಿ ತಿಂದಿರಲಿಲ್ವ, ತುಂಬ ಹೊಟ್ಟೆ ಹಸಿತಾ ಇತ್ತು. ಸುಬ್ಬಣ್ಣ ಮೆಸ್ಸಿಗೆ ಹೋದ್ವಿ. ಅಲ್ಲಿ 4 ಥರ ಪಲ್ಯ, ಚಪಾತಿ, ರೈಸು, ಮಜ್ಜಿಗೆ ಹುಳಿ, ಮಜ್ಜಿಗೆ, ಹಾಗೆಯೇ ಪುಳಿಯೋಗರೆ, ಇಷ್ಟು ಬಾಳೆದೆಲೆ ಊಟ ಇತ್ತು, ಹಪ್ಪಳ ಜೊತೆಗೆ, ಮತ್ತು ಒಂದು ಸ್ವೀಟ್ ಇತ್ತು. ಇಷ್ಟಕ್ಕೆ 140 ರುಪೀಸು. ಊಟ ಮಾಡಿಕೊಂಡು ನಾವು ಬಸ್ ಮುಖಾಂತರ ಮೈಸೂರನ್ನು ತಲುಪಿದ್ವಿ. ನಂತರ ಮನೆಗೆ ಹೋದ್ವಿ.